ಇವತ್ತು ಈ ಒಂದು ದಾವಣಗೆರೆ ದಕ್ಷಿಣ ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂದಂಥ ಒಂದು ಚುನಾವಣೆ. ಯಾಕಂದರೆ ಇದು ನಮ್ಮ ಶಾಮನೂರು ದಣಿ, ಏನು ನಮ್ಮ ಶಾಮನೂರು ಅಜ್ಜ ಅಂತಲೇ ನಾವು ನಮ್ಮ ದಾವಣಗೆರೆಯ ಎಲ್ಲ ನಮ್ಮ ಬಾಂಧವರೇ ಆಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಸಾರ್ವಜನಿಕರು ಕೂಡ ನಾವು ಅವರಿಗೆ ಅಜ್ಜ ಅಂತ, ನಮ್ಮ ಅಜ್ಜ ಅಂತಲೇ ಕರೆಯೋದು. ಆ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ನಮ್ಮ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಅವರನ್ನು ಕಳ್ಕೊಂಡಿರೋದ್ರಿಂದ ಈ ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂದಿದೆ. ಇದು ಪೂರ್ಣ ಪ್ರಮಾಣದ ಅವಧಿ ಆಗಿರಲಿಲ್ಲ. ಸೊ ಈ ಒಂದು ಜಾಗಕ್ಕೆ ಅವರ ಮೊಮ್ಮಗ ಇವತ್ತು ಏನು ಸ್ಪರ್ಧಿಸಿ ಅವರು ಏನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿದೆಯಲ್ಲ ಅದು ಪರಿಪೂರ್ಣ ಮಾಡಬೇಕನ್ನೋ ವಿಚಾರವಾಗಿ ಇಟ್ಕೊಂಡು ಇವತ್ತು ನಮ್ಮ ಸಮರ್ಥ ಸರ್ ಅವರು ನಿಂತಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಅವರ ಒಂದು ಜ್ಞಾನ ಏನು, ನಮ್ಮ ಸಮರ್ಥ ಸರ್ ಅವರು ಇವತ್ತು ಫಾರಿನಲ್ಲಿ ಓದಿದ್ದಾರೆ. ಅವ್ರ ಎಜುಕೇಷನ್ ಇಲ್ಲ, ಇವತ್ತು ಫಾರಿನಲ್ಲಿ ಓದಿದ್ರು ಕೂಡ ಅವರು ಎಲ್ಲ ಥರದ ಸೌಕರ್ಯಗಳನ್ನು ಹೊಂದಿದ್ರು ಕೂಡ ಇವತ್ತು ಎಲ್ಲೋ ಬೇರೆ ಉದ್ಯೋಗಗಳನ್ನು ನಿರೀಕ್ಷೆ ಮಾಡದೆ ಸಾಮಾಜಿಕ ಸೇವೆಯಲ್ಲೇ ನಾನು ಬದ್ಧನಾಗಿರಬೇಕು ಅಂತ ಹೇಳಿ ಅಜ್ಜ ಅವರು ಇರ್ತಕ್ಕಂಥ ದಾರಿನ ಹುಡುಕೊಂಡು ಅವರು ಮತ್ತೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ಈ ವಿಚಾರನ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಪಾರ್ಟಿನೂ ಕೂಡ ಅವರಿಗೆ ಏನು ನಮ್ಮ ಆ ಒಂದು ಪಕ್ಷದ ಸಿದ್ಧಾಂತದಂತೆ ಇವತ್ತು ಎಲ್ಲಿ ಆ ಕುಟುಂಬಕ್ಕೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ಕುಟುಂಬಕ್ಕೆ ಇವತ್ತು ಟಿಕೆಟ್ನ ಕೊಟ್ಟು ಆ ಒಂದು ಜಾಗವನ್ನು ಪರಿಪೂರ್ಣವಾಗಿ ಅದನ್ನು ಈ ಒಂದು ಜಾಗಕ್ಕೆ ಅವರನ್ನು ನಿಲ್ಲಿಸಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ನಾವು ಬೆಂಬಲ ನೀಡಬೇಕು ಅನ್ನೋ ವಿಚಾರ ಬಂದರೆ, ಇವತ್ತು ನಮ್ಮ ಈ ಕಾಂಗ್ರೆಸ್ ಪಾರ್ಟಿ ಪ್ರತಿಯೊಂದು ಮಹಿಳೆಯರಿಗೂ ಈ ಒಂದು ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆಯಲ್ಲ ಆ ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಕಾರ್ಮಿಕರಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಕುಟುಂಬ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಮಟ್ಟದ ಧನ ಸಹಾಯ ಕೂಡ ಇವತ್ತು ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಸಿಗ್ತಾ ಇದೆ. ಇದರಿಂದ ಎಷ್ಟೋ ಕುಟುಂಬಗಳು, ಎಷ್ಟೋ ಒಂದು ನಿರುದ್ಯೋಗಿ ಯುವಕರು ಯುವತಿಯರು ಕೂಡ ಈ ಒಂದು ಯೋಜನೆಯಿಂದ ಫಲವನ್ನು ಪಡ್ಕೊಂಡು ಇವತ್ತು ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲ ಯೋಜನೆಗಳು ಸಿಗ್ತಾ ಇರೋದು ಈ ಕಾಂಗ್ರೆಸ್ ಪಾರ್ಟಿಯಿಂದ. ಈ ಒಂದು ಪಾರ್ಟಿ ಬಡವರಿಗೊಬ್ಬರಿಗೆ ಅಂತ ಅಲ್ಲ, ಶ್ರೀಮಂತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ, ಮಧ್ಯಮ ವರ್ಗದವರಿಗೂ ಅನುಕೂಲ ಮಾಡಿಕೊಟ್ಟಿದೆ, ಹೆಣ್ಮಕ್ಳಿಗೂ ಅನುಕೂಲ ಮಾಡಿಕೊಟ್ಟಿದೆ, ನಿರುದ್ಯೋಗಿ ಯುವಕರಿಗೂ ಅನುಕೂಲ ಮಾಡಿಕೊಡ್ತಿದೆ. ಈಗ ಎಲ್ಲ ವರ್ಗದ ಜನಗಳಿಗೂ ಕೂಡ ಇದು ಅನುಕೂಲ ಮಾಡಿಕೊಡ್ತಿರೋದ್ರಿಂದ ಈ ಪಕ್ಷವನ್ನು ನಾವೆಲ್ಲರೂ ಸೇರಿ ನಿರ್ಧರಿಸಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನೇ ಈ ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ದಾವಣಗೆರೆಗೆ ಬರುವ ಸಾಧ್ಯತೆಗಳಿದೆ. ಆದ್ದರಿಂದ ದಕ್ಷಿಣದಲ್ಲಿ ಅವರು ಆಯ್ಕೆ ಬರೋದು ನಿಶ್ಚಿತ ಅಂತೇಳಿ ನಾನು ಹೇಳ್ತೇನೆ ಸರ್. ಎಲ್ಲೋ ಒಂದು ಕಡೆ ಮೈನಾರಿಟೀಸ್ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು ನಾವು ಮೈನಾರಿಟಿ ಇಂದನೇ ನಾವು ಬಂದಿರೋದು. ನಮ್ಮ ಅಧ್ಯಕ್ಷ ಜಮೀರ್ ಅಹಮದ್ ಅವರು ಬಂದೋಗಿದ್ದಾರೆ. ಅವರು ಬಂದಾಗಿಂದ ಮಧ್ಯಾಹ್ನದಿಂದ ಒಂದು ತಿಳಿ ವಾತಾವರಣ ಆಗಿದೆ. ಆದ್ದರಿಂದ ಸಮರ್ಥ ಅವ್ರು ಗೆಲ್ತಾರೆ ಅಂತೇಳಿ ನಮಗೆ ಇಷ್ಟ ಹೇಳ್ಬೋದು ಸರ್. ಜಮೀರ್ ಅಣ್ಣ ಅವ್ರು ಬಂದಿದ್ರು, ಇವತ್ತು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಜಮೀರ್ ಸರ್ ಬಂದಿರೋದು ಒಂದು ಸಂತೋಷ ಸುದ್ದಿ. ಒಂದು ಕಡೆಗೆ ಇಲ್ಲಿ ಏನೇನು ನಡೆದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಂದು ಐಕ್ಯತೆ ಸಿಗ್ಬೋದು ಅನ್ನೋದು ನಂಬಿಕೆ ಇದೆ ಸರ್. ಜಮೀರ್ ಅಹಮದ್ ಬರ್ತವೆ ಎರಡನೇ ಪ್ರಶ್ನೆ, ಆದರೆ ಐಕ್ಯ ಸಿಗ್ಬೋದು ಅಂತಂದೇಳಿ ಇವಾಗ ನಾವು ಕೆಲವು ಮುಸಲ್ಮಾನು ಬಾಂಧವರ ಜೊತೆಗೆ ಹಿರಿಯರ ಜೊತೆಗೆ ಚರ್ಚೆ ಮಾಡಿದಾಗ ಇಲ್ಲ ನಾವು ಈ ಸರಿ ಸಮರ್ಥವರಿಗೆ ಮಾಡ್ತೀವಿ. ಕಾರಣ ಅಪ್ಪಾಜಿಯವರ ಕ್ಷೇತ್ರ ಇದು, ನಾವು ಅವರು ಜೀವಂತವಾಗಿರೋವರೆಗೂ ಕೊಟ್ಟಿದ್ದೀವಿ. ಈಗ ಅವರು ಆತ್ಮ ಇಲ್ಲಿರೋದ್ರಿಂದ ಅವ್ರಿಗೆ ಕೊಟ್ಟು ಗೆಲ್ಸಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಅನ್ನೋದು ನಿರ್ಧಾರವಾಗಿ ಹೇಳ್ತಾ ಇದ್ದಾರೆ ಸರ್. ಸರ್, CM ಸಾಹೇಬರು ಬಂದಿಲ್ಲಿ ಎಲ್ಲ ಕಡೆ ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ದಾರೆ, ಏನು ಹೇಳಕ್ಕೆ ಬಯಸ್ತೀರಾ ಸರ್? CM ಸಾಹೇಬರು ಇಲ್ಲಿ ದಾವಣಗೆರೆಯಲ್ಲಿ ಬಂದಿದ್ದು ಪಕ್ಷನ ಗೆಲ್ಲಿಸಬೇಕು, ಸಮರ್ಥವರಿಗೆ ಗೆಲ್ಲಿಸ್ಬೇಕಂತ ಬಂದಿದ್ದರು. ಅದು ಹಾಗೇ ಆಗುತ್ತೆ, ಸಕ್ಸಸ್ ಆಗಿದೆ. ಭಾಳಷ್ಟು ಕಡೆ DK ಶಿವಕುಮಾರ್ ಅವರು ಬಂದಿದ್ದರು, ಪ್ರತಿಯೊಬ್ಬರು ನಾಯಕರು, ರಾಜ್ಯದ ದೊಡ್ಡ ನಾಯಕರು ಬಂದಿದ್ದಾರೆ. ಅದರಿಂದ ಪರಿಣಾಮ ಚೇಂಜ್ ಆಗಿದೆ. ಭಾಳಷ್ಟು ಜನ ಚೇಂಜ್ ಆಗ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಸಿಟ್ಟು ಇತ್ತು, ಅದೆಲ್ಲ ಶಮನ ಆಗಿದೆ. ಯಾಕಂದರೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ಸಮರ್ಥ ನಾಯಕರು ಭಾಳ ಕಡಿಮೆ ಇದೆ. ಪಕ್ಷದಿಂದ ಟಿಕೆಟ್ ಕೊಟ್ಟರೆ ಗೆಲ್ತೀನಿ ಅಂತ ಅಂತಿದ್ರು. ಬಟ್ ಆದರೂ ಗೆಲ್ಲೋದು ಮುಖ್ಯ ಅಲ್ಲ, ನಮ್ಮ ನಗರವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಮುಂದೆ ತಗೊಂಡೋಗೋದು ತುಂಬ ಕಷ್ಟ ಇದೆ. ಇವತ್ತಿನ ಈ BJP ಒಂದು ನಡೆಸ್ತಿರೋ ಕಾಲದಲ್ಲಿ ಈ ಥರ ಕೋಮು ಗಲಭೆಗಳು ಸೃಷ್ಟಿಸೋದು ಭಾಳ ಇದೆ. ಅದನ್ನೆಲ್ಲ ಹತ್ತಿಕ್ಕಿ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬರ್ತಾ ಇರೋರು ಶಾಮನೂರು ಶಿವಶಂಕರಪ್ಪಾಜಿಯವರು ಇಷ್ಟು ದಿನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬರ್ತಿದ್ರು. ನಾವು 90ರಿಂದ ಯಾವುದೋ ಒಂದು ಗಲಾಟೆ ಕೇಳಿಲ್ಲ, ಯಾವುದೋ ಒಂದು ಇದು ಕೇಳಿಲ್ಲ. ಪ್ರತಿಯೊಬ್ಬರಿಗೂ ಸಮರ್ಥವಾಗಿ ನಿಭಾಯಿಸ್ಕೊಂಡು ಮಲ್ಲಿಕಾರ್ಜುನ್ ಸರ್ ಅವರು ತಗೊಂಡು ಹೋಗ್ತಾ ಇದ್ದಾರೆ.
ಈ ದಾವಣಗೆರೆನ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಸಮರ್ಥ ಅವರು ಮಾಡ್ತಾರೆ ಅಂತ ಒಳ್ಳೆ ಸಮರ್ಥ ನಾಯಕ ಇದ್ದಾರೆ. ಲ್ಯಾಂಗ್ವೇಜ್ ಚೆನ್ನಾಗಿದೆ ಅವ್ರದ್ದು, ತುಂಬ ಸ್ಮೂತಾಗಿ ಮಾತಾಡ್ತಾರೆ, ಮೃದು ಸ್ವಭಾವದವರು. ಅವರು ಬೇಕಾದರೆ ಫಾರಿನಲ್ಲೇ ಸೆಟ್ಲ್ ಆಗ್ಬೋದಿತ್ತು. ಇವತ್ತಿನ ಕಾಲದಲ್ಲಿ ಒಂದು ಕಾರ್ಪೊರೇಟ್ರ್ ಮಗನೂ ಕಾರ್ ತಗೊಂಡು ಅಡ್ಡಾಡ್ತಾನೆ. ಬಟ್ ಅವ್ರ ಸರಳತೆ ತುಂಬ ಚೆನ್ನಾಗಿದೆ. ನಾವೆಲ್ಲ ನೋಡಿದ್ದೀವಿ ಬೆಂಗಳೂರಿನಲ್ಲಿ. ಅವರು ನಮ್ಮ ಕಣ್ಣೆದುರಿಗೆ ಬಸ್ನಲ್ಲಿ ಅಡ್ಡಾಡೋದನ್ನು ನಾವು ನೋಡಿದ್ದೀವಿ. ಅಷ್ಟು ಸಮರ್ಥವಾಗಿದ್ದಾರೆ. ಅವ್ರ ಬಳಿ ಬೇಕಾದಷ್ಟು ಆಯ್ಕೆ ಇದ್ದಾವೆ. ತುಂಬ ಅವರು ರಿಚ್ ಇದ್ದಾರೆ. ಆದರೂ ಅವರು ನಾನು ಸರಳತೆ ಭಾವನೆಯಿಂದ ಹೋಗಬೇಕು ಅನ್ನೋ ಜೀವನ ಮಾಡ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲಿ ಯಾರೋ ಒಬ್ಬರು ಗ್ರಾಮ ಪಂಚಾಯತಿ ಮಕ್ಕಳು ಸತಿಗೂ ಉರಿದು ಸಾಯ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಇವರು ತುಂಬ ಸರಳತೆಯಿಂದ ಯಾವುದೇ ಒಂದು ಅಹಂ ಇಲ್ಲದೆ ನಾನು ಶ್ರೀಮಂತನ ಮಗ ಅನ್ನೋ ಅಹಮೇ ಇಲ್ಲ ಅವರಿಗೆ. ಆ ಥರ ಇದ್ದಾರೆ. ಹಾಗಾಗಿ ಸಮರ್ಥರು ಈ ಸತಿ ಗೆಲ್ತಾರೆ. ನಾವೆಲ್ಲ ಡೀಟೇಲ್ಸ್ ಆಗ್ಬೋದು ಸರ್ ನಿಮಗೆ. ಸರ್ ಈಗ ಸಮರ್ಥ ಅವರು ಗೆದ್ದು ಬಂದರೆ ಈಗ ಇಲ್ಲಿ ಜನರುಗಳು ಮೇನ್ ಬೇಡಿಕೆ ಏನಂತ ಅವ್ರು ತಿಳ್ಕೊಂಡಿದ್ದಾರೆ. ಇಲ್ಲಿ ಜನ ಆಲ್ಮೋಸ್ಟ್ ಜಾಸ್ತಿ ಕೇಳಿದ್ದೇನಪ್ಪ, ಇಲ್ಲಿ ಒಂದು ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರಬೇಕು, ಒಂದು ಕಾಲೇಜ್ಗಳು ಬರಬೇಕು ಅನ್ನೋದೊಂದು ಜನಗಳ ಬೇಡಿಕೆ ಇದೆ. ಇನ್ನು ಉಳುಕಿದ ಮೂಲಭೂತ ಸೌಕರ್ಯಗಳು ಎಲ್ಲವೂ ಆಲ್ಮೋಸ್ಟ್ ಇದ್ದಾವೆ, ಸೌಕರ್ಯಗಳು ಇದ್ದಾವೆ ಆಲ್ಮೋಸ್ಟ್. ಸಮರ್ಥರು ಅದನ್ನೇ ಹೇಳಿದ್ದಾರೆ, ಸಮರ್ಥ ಸರ್ ಅದನ್ನೇ ಹೇಳಿದ್ದಾರೆ. ಮುಂದೆ ಆಯ್ಕೆ ಆಗಿ ಬಂದರೆ ಮುಂದಿನ ನಿಮ್ಮ ಕೆಲಸ ಏನು ಅಂತಂದರೆ ಇಲ್ಲೊಂದು ಕಾಲೇಜ್ ಆಗಲಿ ಹಾಸ್ಪಿಟ್ಲ್ ಆಗಲಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ತರಬೇಕು ಅನ್ನೋದು ಇಂಟೆನ್ಷನ್ ಇದೆ. ತರ್ತಾರೆ ಅನ್ನೋದೊಂದು ಭರವಸೆ ಇದೆ. ಆ ಒಂದು ಉದ್ದೇಶನ ಇಟ್ಕೊಂಡು ಜನಗಳು ಯಾರು ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಭರವಸೆ ಇದೆ. ಇದೇ ರೀತಿ ಅಜ್ಜವ್ರು ಏನು ಕೆಲಸ ಮಾಡ್ಕೊಂಡು ಹೋಗಿದ್ರು ಅದನ್ನೇ ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ. सर आप बताइए 25 कैंडिडेट है टोटल, उसमें समर्थ साहब को क्या लोग सपोर्ट करेंगे? मेरा नाम कोड़ी इब्राहिम बोलते। मैं माजी कॉरपोरेटर हूँ केटीजी नगर 27 वार्ड का। एक हुआ, दूसरा समर्थ को 3 महीने आगे SS मल्लिकार्जुन को सुनी हूँ। समर्थ को ये बार हमें ठहरा करने वाले बोल के बोले हूँ। दादा ಏನು ಹಂಗೆ ಬೇರೆ ಮಾತಾಡಬೇಡ್ರಿ, ನೀವು ಬೇರೆ ಮಾತಾಡಬೇಡ್ರಿ, ನಾವು ನಿದ್ರಿಸ್ತೀವಿ, ಗೆಲ್ತಾನೆ. ಹೆಂಗೆ ಈಗ ಯಜಮಾನರು ಇಷ್ಟು ವರ್ಷಗಳು ನಡೆಸಿದ್ರು ಅದೇ ಥರನೇ ನಡೆಸ್ಕೊಂಡು ಹೋಗೋ ಶಕ್ತಿ ದೇವರು ಅವನಿಗೆ ಕೊಟ್ಟಿದ್ದಾರೆ. ಸಮರ್ಥ ನೋಡೋಕ್ಕೆ ಚಿಕ್ಕನಿರ್ಬೋದು, 27 ವರ್ಷ ಇರ್ಬೋದು, ಆದರೆ 80 ವರ್ಷ ಜನ ಏನು ಇದ್ದು ಕೆಲಸ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಈಗ ಕೆಲಸ ಮಾಡಿ ತೋರಿಸ್ತಾರೆ ಸಮರ್ಥ. ಗೊತ್ತಾಯ್ತಾ? ಆಮೇಲೆ ಎರಡನೇದು, 3 ತಿಂಗಳ ಮುಂಚೆ ನಾನು ಏನು ಹೇಳಿದ್ದೀನಿ, ಸಮರ್ಥ ಗೆಲ್ಲಿಸ್ತೀವಿ. ನಮ್ಮ ಜನದಲ್ಲಿ ಅಂಥ ಒಗ್ಗಟ್ಟಿದ್ದಿದ್ರೆ, ನಾವು ಮುಸ್ಲಿಮ್ಸೇ ನಾವು ಗೆಲ್ಲಬೇಕು ಅನ್ನೋದು ಇದ್ದಿದ್ರೆ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಒಬ್ಬನಿಗೆ ನಿಂದಿರಿಸಿದರೆ ಆ ಮಾತು ಬೇರೆದಿತ್ತು. ಈಗ ಇಲ್ಲಿ 25 ಜನ ನಿಂತ್ಕೊಂಡು ನಾವು ಅಂತ ಹೇಳೋದು, ನಾನು ಈಗೂ ಆ ಜನಕ್ಕೆ ಮಾತಾಡ್ತಾ ಇದ್ದೀನಿ, ತಪ್ಪಾತು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಅದಕ್ಕೆ ದೇವರ ದಯದಿಂದ ಗೆಲ್ತೀವಿ. ಯಾರಾದರೂ ಏನಾರ ಕಟ್ತೀವಿ ಅಂತ ಹೇಳಿದರೆ ಅವ್ರ ಮುಂದೆ, ನನ್ನ ಮುಂದೆ ಕೋಳಿ ಸಾಹೇಬ್ರು ಅಂದರೆ ಸಾಕು, ದಾವಣಗೆರೆ ಒಳಗೆ ಸೀದಾ ಬರ್ತಾರೆ. ಎಷ್ಟಿದ್ರೂ ಕಟ್ಟಕ್ಕೆ ರೆಡಿ ಇದ್ದೀನಿ. ಗೆಲ್ಲಿಸ್ತೀವಿ.